ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ಸ್ಪೆಷಲ್ ಡೇ ಅಂತಂದರೆ, ಇವತ್ತು ನನ್ನ ಹಸ್ಬೆಂಡ್ ಬರ್ಡೇ. ಸೊ ಹುಟ್ಟಿದಬ್ಬದ ದಿನ ಎಲ್ಲಾದರೂ ಸ್ಪೆಷಲಾಗಿ ಆಚೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ವಿ. ಸೊ ಒಂದು ಒಳ್ಳೆ ಪ್ಲೇಸ್ ನಮಗೆ ಸಿಕ್ತು. ಆ ಪ್ಲೇಸ್ ಬಂದುಬಿಟ್ಟು ಪ್ರಾಣಿ ಪ್ರಪಂಚ ಅಂತ. ಸೊ ನಾನು ನನ್ನ ಗಂಡ ಇಬ್ಬರು ಅನಿಮಲ್ಸ್ ಲವರ್ಸ್ ಆಗಿರೋದ್ರಿಂದ ನಮ್ಗೆ ಆ ಪ್ಲೇಸ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಅದು ಬ್ಯಾಂಗ್ಳೂರಲ್ಲೇ ಇರೋಂತಹ ಪ್ಲೇಸು. ಸೊ ನಿಮಗೆ ಕನಕಪುರ ಮೇನ್ ರೋಡ್ ಹತ್ರ ಸೋಮನಹಳ್ಳಿ ವಿಲೇಜ್ ಹತ್ರ ನಿಮಗೆ ಈ ಪ್ಲೇಸ್ ಸಿಗುತ್ತೆ. ಸೊ ಆನ್ ದ ವೇ ಹೋಗಬೇಕಾದ್ರೆ ನಮಗೆ ರೈಟ್ ಸೈಡಲ್ಲಿ ಈ ಥರ ಒಂದು ಬೋರ್ಡ್ ಹಾಕಿರ್ತಾರೆ, ಪ್ರಾಣಿ ಪ್ರಪಂಚ ಅಂತ. ಸೊ ಅಲ್ಲಿಂದ 1 ಕಿಲೋಮೀಟರ್ ಇನ್ನು ಒಳಗಡೆ ಹೋಗಬೇಕು. ಒಳಗಡೆ ಹೋಗುವಂಥ ಎಂಟ್ರೆನ್ಸ್ ಹೀಗಿದೆ. ಸೊ ಇಲ್ಲಿ ಕೂಡ ಬೋರ್ಡ್ ಹಾಕಿರ್ತಾರೆ, ಯಾವ್ಯಾವ ಅನಿಮಲ್ಸ್ಗಳು ಇಲ್ಲಿದೆ ಅಂದ್ಬಿಟ್ಟು, ಪ್ರಾಣಿ ಪ್ರಪಂಚ ಅಂತ ಇಲ್ಲಿ ಕೂಡ ಬೋರ್ಡ್ ಹಾಕಿರ್ತಾರೆ. ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಲೆಫ್ಟ್ ಸೈಡಲ್ಲಿ ಟಿಕೆಟ್ ಕೌಂಟರ್ ಇರುತ್ತೆ. ಸೊ ಪರ್ ಪರ್ಸನ್ಗೆ 400 ರುಪೀಸ್ ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಯಾವುದೇ ಟೈಮ್ ಲಿಮಿಟ್ಸ್ ಇಲ್ಲ. ಮಾರ್ನಿಂಗ್ 9 to 5 o'clockವರೆಗೂ ಓಪನ್ ಇರುತ್ತೆ. ಸೊ ನೀವು 400 ರುಪೀಸ್ ಟಿಕೆಟ್ ತೊಗೊಂಡು ನೀವು ಯಾವಾಗ ಮಾರ್ನಿಂಗ್ ಹೋದರೂ ಕೂಡ ನೀವು ಈವ್ನಿಂಗ್ವರೆಗೂ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಅದಾದಮೇಲೆ ಯಾವ್ಯಾವ ಪ್ರಾಣಿಗಳು ಅಲ್ಲಿ ಇದೆ, ಎಷ್ಟು ಪ್ರಾಣಿಗಳಿದೆ ಅನ್ನೋದು ಎಲ್ಲ ಬೋರ್ಡಲ್ಲೇ ಇರುತ್ತೆ. ಆ್ಯಂಡ್ ಅದಾಗಿದ ತಕ್ಷಣ ಟಿಕೆಟ್ ತೊಗೊಂಡಾಗಿದ ತಕ್ಷಣ ಮುಂದೆ ಬಂದಿದ ತಕ್ಷಣ ಈ ಥರ ಒಂದು ಪ್ಲೇಸಲ್ಲಿ ಸೊ ಒಬ್ಬರು ಗೈಡ್ ಮಾಡ್ತಾ ಇರ್ತಾರೆ. ಅಂದರೆ ಅನಿಮಲ್ಸ್ ಬಗ್ಗೆ ಪ್ರತಿಯೊಂದು ಡೀಟೇಲ್ಸ್ ಕೂಡ ಕ್ಲಿಯರ್ ಕಟ್ಟಾಗಿ ಹೇಳಿಬಿಟ್ಟು ಅದನ್ನು ಟಚ್ ಫೀಲ್ ಮಾಡಿಕೊಡ್ತಾರೆ. ಆ ಮಜಾನೇ ಬೇರೆ ಅಂತೀರ. ಆ್ಯಂಡ್ ನಂಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಆ್ಯಂಡ್ ಅಲ್ಲಿ ಅನಿಮಲ್ಸ್ಗಳಿರೋ ಪ್ಲೇಸ್ನ ತುಂಬ ನೀಟಾಗಿ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಅದು ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಅಲ್ಲಿ ಎಲ್ಲ ಪ್ಲೇಸ್ ಹತ್ರನೂ, ಎಲ್ಲ ಅನಿಮಲ್ಸ್ಗಳಿರುವಂತಹ ಜಾಗದ ಹತ್ರನೂ ಎಲ್ಲರೂ ಗೈಡ್ ಮಾಡೋರು ಅಲ್ಲಿರ್ತಾರೆ. ಸೊ ಆ ಪ್ರಾಣಿ ಬಗ್ಗೆ ಪ್ರತಿಯೊಂದು ಕೂಡ ಹೇಳ್ತಾ ಇರ್ತಾರೆ. ಎಲ್ಲಿಂದ ಅದು ರೆಸ್ಕ್ಯೂ ಆಯಿತು, ಎಲ್ಲಿಂದ ತೊಗೊಂಡು ಬಂದರು, ಹೇಗೆ ಅದ್ರ ಹೆಸರೇನು, ಅದರ ದಿನಚರಿ ಏನು ಅನ್ನೋದನ್ನು ಕ್ಲೀನಾಗಿ ಅವ್ರು ಎಕ್ಸ್ಪ್ಲೇನ್ ಮಾಡಿ ಆ್ಯಂಡ್ ಫುಡ್ ಕೂಡ ಕೊಡ್ತಾರೆ ಪ್ರಾಣಿಗಳಿಗೆ ತಿನ್ಸೋಕ್ಕೆ.
ಇನ್ನೊಂದು ಏನಂದರೆ ಇದೊಂಥರ ಡಿಫ್ರೆಂಟ್ ಆಫ್ ಫಿಶ್ಶು, ನಂಗೆ ತುಂಬ ಇಷ್ಟ ಆಯಿತು. ಏನಂದರೆ ಇದು ಗಿಡ ಮೇಲೆ ಇರೋಂತಹ ಹುಳಗಳಾಗಲಿ ಏನಾದರೂ ಇದ್ದರೆ ಇದು ನೀರಿನ ಅದು ಉಗಿದ್ಬಿಟ್ಟು ಆ ಹುಳನ ನೀರೊಳಗಡೆ ಬೀಳಿಸ್ಬಿಟ್ಟು ಅದನ್ನು ತಿನ್ನೋದು. ಸೊ ಈ ಥರ ನಾನು ಫಿಶ್ನ ನಾನು ಫಸ್ಟ್ ಟೈಮ್ ನೋಡಿದ್ದು. ನಾನು ರೀಲ್ಸಲ್ಲಿ ಇನ್ಸ್ಟಾದಲ್ಲಿ ಅಲ್ಲಿ ಇಲ್ಲಿ ನೋಡಿದ್ದೆ ಈ ಥರ. ಸೊ ರಿಯಲ್ ಆಗಿ ನೋಡಿದ್ದು ನನಗೆ ತುಂಬಾ ಆಶ್ಚರ್ಯ ಆಯಿತು, ತುಂಬಾ ಚೆನ್ನಾಗಿತ್ತು. ಇಲ್ಲಿ ತೋರಿಸ್ತಿರುವಂತಹ ಕಪ್ಪೆ ಇದೆಯಲ್ಲ, ಇದು ಅಮೆಝಾನ್ ಫಾರೆಸ್ಟಲ್ಲಿ ಇರುವಂತಹ ಕಪ್ಪೆ ಅಂತೆ. ಸೊ ಇದು 6 ಮಂತ್ಸ್ವರೆಗೂ ಒಂದು ಪ್ಲೇಸ್ ಬಿಟ್ಟು ಅಲ್ಲಾಡಲ್ವಂತೆ. ಒಂದು ಪ್ಲೇಸಲ್ಲಿ ಕುತ್ಕೊಂಡು ಅದೇ ಪ್ಲೇಸಲ್ಲಿ 6 ಮಂತ್ಸ್ವರೆಗೂ ಇರುತ್ತಂತೆ. ಅದು ನಂಗೆ ಗೊತ್ತಿಲ್ಲ, ನಂಗೆ ತುಂಬ ಆಶ್ಚರ್ಯ ಆಯಿತು. ಈ ಥರ ಇರುತ್ತಾ ಇಲ್ವಾ ನಂಗೆ ಐಡಿಯಾ ಇಲ್ಲ. ಸೊ ಅವ್ರು ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಆ್ಯಂಡ್ ಅಲ್ಲಿರುವಂತಹ ಹಾವುಗಳಿಗೆ, ಕಪ್ಪೆಗಳಿಗೆ ಎಲ್ಲನೂ ಹುಳಗಳು ಅಲ್ಲಿ ಊಟ ಅದಕ್ಕೆ. ಸೊ ಆ ಹುಳಗಳು ಕೂಡ ಚಿಕ್ಕ ಚಿಕ್ಕ ಹುಳ ಕೂಡ ಇವರೇ ಅದನ್ನಲ್ಲಿ ಸಾಕ್ತಾ ಇದ್ದಾರೆ. ಇಲ್ಲಿ ಒಂದು ಫನ್ನಿ ಮೂಮೆಂಟ್ ಏನಂದರೆ, ಇಲ್ಲೊಂದು ಉಷ್ಟ್ರ ಪಕ್ಷಿ ನೋಡಿ, ಇಲ್ಲಿ ಏನು ತಿಂತಾ ಇಲ್ಲ, ಅದು ಸುಮ್ಮನೆ ಡವ್ ಮಾಡ್ತಾ ಇದೆ. ಆ್ಯಕ್ಚುಲಿ ಅಲ್ಲಿ ಏನೂ ಇಲ್ಲ, ಏನು ತಿಂತಾ ಇಲ್ಲ. ಇವಾಗ ನೋಡಿ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ.
ಸೊ ಇಲ್ಲಿಗೆ ನನ್ನ ಡೇ ಔಟ್ ಕಂಪ್ಲೀಟ್ ಆಯಿತು. ನಂಗೆ ತುಂಬ ಇಷ್ಟ ಆಯಿತು ಪ್ಲೇಸ್ ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೀವು ಪ್ರಾಣಿ ಪ್ರಿಯರಾಗಿದ್ದರೆ ದಯವಿಟ್ಟು ಪ್ರಾಣಿ ಪ್ರಪಂಚಕ್ಕೆ ಹೋಗಿ ಆ ಡೇನ ಎಂಜಾಯ್ ಮಾಡಿ, ಮಿಸ್ ಮಾಡ್ಕೋಬೇಡಿ. ಸೊ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.